ಒಂದು ಕಡೆ ಇವತ್ತು ದಸರಾ ಉದ್ಘಾಟನೆ ಆಯಿತು ಅಂತಂದ್ರೆ ಮತ್ತೊಂದು ಕಡೆ ರಾಜ್ಯಾದ್ಯಂತ ಜಾತಿ ಜನಗಣತಿಯ ಸಮೀಕ್ಷೆ ಇವತ್ತಿಂದ ಶುರುವಾಗ್ತಾ ಇದೆ. ರಾಜ್ಯಾದ್ಯಂತ ಮನೆ ಮನೆಗಳಲ್ಲಿ ಜಾತಿ ಸಮೀಕ್ಷೆ ನಡೆಯುತ್ತೆ. ಇವತ್ತು ಬೆಂಗಳೂರು ಹೊರತುಪಡಿಸಿ ಎಲ್ಲೆಡೆ ಜಾತಿ ಗಣತಿ ಆಗುತ್ತೆ. ಬೆಂಗಳೂರಿನಲ್ಲಿ ಇನ್ನೊಂದು 2-3 ದಿನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರ್ವೆಯಲ್ಲಿ 60 ಪ್ರಶ್ನೆಗಳ ಪಟ್ಟಿಯನ್ನ ರೆಡಿ ಮಾಡಿ ಇಟ್ಕೊಂಡಿದೆ ಆಯೋಗ. ಸಮೀಕ್ಷೆಯ ವೇಳೆ ಸುಮಾರು 60 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. 1,50,000 ಶಿಕ್ಷಕರಿಂದ ಈ ಜಾತಿ ಸಮೀಕ್ಷೆ ನಡೆಯುತ್ತೆ. ಇವತ್ತಿನಿಂದಲೇ ಶುರು. ಅದು ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇದೆ. ಬೆಂಗಳೂರಿನಲ್ಲಿ 3 ದಿನ ವಿಳಂಬ ಆಗಿರುತ್ತೆ. ಬೇರೆ ಕಡೆ ಎಲ್ಲ ಇವತ್ತಿನಿಂದಲೇ ಶುರುವಾಗುತ್ತೆ. 60 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಇರುತ್ತೆ ಪ್ರಶ್ನೆಗಳು? ಮನೆಯ ಮುಖ್ಯಸ್ಥರ ಹೆಸರೇನು, ತಂದೆಯ ಹೆಸರೇನು, ತಾಯಿ ಹೆಸರು, ಕುಟುಂಬದ ಕುಲ ಹೆಸರು, ಮನೆ ವಿಳಾಸ, ಮೊಬೈಲು, ರೇಷನ್ ಕಾರ್ಡ್ ಸಂಖ್ಯೆ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಹೀಗೆ 10 ಹಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಜೊತೆಗೆ ಒಟ್ಟು ಸದಸ್ಯರು ಎಷ್ಟು ಜನ ಇದ್ದೀರಿ ಕುಟುಂಬದಲ್ಲಿ, ಧರ್ಮ ಯಾವುದು, ಜಾತಿ ಅಥವಾ ಉಪಜಾತಿ, ಜಾತಿಯ ವರ್ಗ, ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳ್ತಾರೆ. ಪ್ರಮಾಣ ಪತ್ರದ ಸಂಖ್ಯೆ ಕೇಳ್ತಾರೆ. ಜನ್ಮ ದಿನಾಂಕ, ವಯಸ್ಸು, ಲಿಂಗ, ವೈವಾಹಿಕ ಸ್ಥಿತಿ, ಜನ್ಮಸ್ಥಳ, ವಿದ್ಯಾಭ್ಯಾಸ ಮಟ್ಟ, ಮನೆಯಲ್ಲಿ ಓದೋದಕ್ಕೆ ಬಲ್ಲವರಿಗೆಷ್ಟು, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ವಾ, ಸರ್ಕಾರಿ ಅಥವಾ ಖಾಸಗಿ ಶಾಲೆನ, ಮನೆಯಲ್ಲಿ ಶಾಲೆ ಬಿಟ್ಟವರು ಇದ್ದಾರಾ ಇಲ್ವಾ, ಉದ್ಯೋಗ ಮಾಡ್ತಿದ್ದಾರಾ, ಸರ್ಕಾರಿನ ಅಥವಾ ಖಾಸಗಿ ಸಂಸ್ಥೆ ಅಲ್ಲ, ಹೀಗೆ ಸುಮಾರು 60 ಪ್ರಶ್ನೆಗಳನ್ನು ಕೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಜಾತಿ ಗಣತಿಗೆ ಕೌಂಟೌನ್ ಶುರು ಇವತ್ತಿನಿಂದಲೇ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 3 ದಿನ ತಡವಾಗಿ. ಯಾಕೆ ಅನ್ನೋದು, ಜೊತೆಗೆ ಸರ್ವೆ ಹೆಂಗ್ ನಡೆಯುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ ಜನಸಾಮಾನ್ಯರಲ್ಲಿ. ಶರತ್, ಇವತ್ತಿನಿಂದ ಜಾತಿ ಸಮೀಕ್ಷೆ ಆರಂಭವಾಗುತ್ತೆ. ಇಲ್ಲಿ ಒಟ್ಟಾರೆಯಾಗಿ 1,50,000 ಈ ಶಿಕ್ಷಕರೊಂದಿಗೆ ಇವತ್ತಿನ ಜಾತಿ ಗಣತಿ ಆರಂಭವಾಗುತ್ತೆ. ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಒಂದಿಷ್ಟು ಟ್ರೈನಿಂಗ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಆ ಗೊಂದಲಗಳನ್ನು ನಿವಾರಿಸಿ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಕ್ರಿಶ್ಚಿಯನ್ ಜಾತಿಯೊಂದಿಗೆ, ಕ್ರಿಶ್ಚಿಯನ್ ಧರ್ಮದೊಂದಿಗೆ ಹಿಂದೂಗಳ ಜಾತಿಯ ಹೆಸರನ್ನು ಕೂಡ ಇಟ್ಕೊಂಡಿದ್ರು. ಅದನ್ನು ಕೈ ಬಿಟ್ಟಿದ್ದಾರೆ. ಇದೇ ರೀತಿಯಾಗಿ ಗೊಂದಲಗಳು, ಯಾಕಂತ ಹೇಳಿದ್ರೆ ಈಗ ಒಂದು ಧರ್ಮದ ಕಾಲದ ಮೇಲೆ ಗೊಂದಲ ಇತ್ತು, ಬೇರೆ ಬೇರೆ ಜಾತಿಯಲ್ಲಿ ಗೊಂದಲ ಇತ್ತು, ಅದನ್ನು ನಿವಾರಿಸಿ ಕೆಲಸ ಮಾಡಿ ಅಂತಿಮವಾಗಿ ಇವತ್ತಿನಿಂದ ಈ ಒಂದು ಸಮೀಕ್ಷೆ ಆರಂಭವಾಗ್ತಾ ಇದೆ. ಸಮೀಕ್ಷೆ ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ಎಲ್ಲವೂ ಕೂಡ ಮುಗ್ದೇ ಬಿಡುತ್ತೆ ಅಂತೇಳಿ ಅಲ್ಲ, ಅಥವಾ ಎಲ್ಲರ ಮನೆಗೂ ಕೂಡ ಬರ್ತಾರೆ ಅಂತೇಳಿ ಅಲ್ಲ. ಒಟ್ಟಾರೆಯಾಗಿ ಇಡೀ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಒಟ್ಟು 2 ಕೋಟಿ ಅಂದ್ರೆ ಅದರಲ್ಲಿ 2 ಕೋಟಿ ಮನೆಗಳಿದೆ. ಹೀಗಾಗಿ 2 ಕೋಟಿ ಮನೆಗಳಿಗೆ ಜಿಯೋ ಟ್ಯಾಗಿಂಗ್ ಅನ್ನು ಮಾಡಲಾಗಿದೆ. ಯಾಕಂದ್ರೆ ಸ್ಟಿಕ್ಕರ್ ಅನ್ನು ಕೊಟ್ಟು ಆ ಮನೆಯ ಲೊಕೇಶನ್ ಗಳನ್ನ ಫೈಂಡ್ ಔಟ್ ಮಾಡಲಾಗಿದೆ ಆಯೋಗ. ಅದಾದ ಬಳಿಕವಾಗಿ ಅಲ್ಲಿ ಆ ಮನೆಗಳಿಗೆ ಒಂದು ಮ್ಯಾಪ್ ಅನ್ನ ಮಾಡಿರ್ತಾರೆ. ಮ್ಯಾಪ್ ಅನ್ನ ಅಂತ ಹೇಳಿದ್ರೆ ಯಾವ ಮನೆಗೆ ಮೊದಲು ಹೋಗ್ಬೇಕು, ಯಾವ ಮನೆಗೆ ಯಾವ ಮೂಲಕವಾಗಿ, ಯಾಕಂತ ಹೇಳಿದ್ರೆ ಒಂದು ರಸ್ತೆ ಮಾರ್ಕ್ ಅನ್ನ ಮಾಡ್ಕೊಟ್ಟಿರ್ತಾರೆ. ಅದೇ ರಸ್ತೆ ಮೂಲಕವಾಗಿ ಹೋಗಿ ಅವರು ಇಲ್ಲಿ, ಯಾಕಂದ್ರೆ ಮೊದಲು ಈ ಮನೆಗೆ ಮಾಡಿದ್ರೆ ಎಷ್ಟು ಅದೇ ರಸ್ತೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಮನೆಗೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೀಗಾಗಿ ಮೊದಲೇ ಒಂದು ಮ್ಯಾಪ್ ಅನ್ನ ಮಾಡ್ಕೊಂಡಿರ್ತಾರೆ, ರೋಡ್ ಮ್ಯಾಪ್ ಅನ್ನು ಮಾಡ್ಕೊಂಡಿರ್ತಾರೆ. ಆ ರೋಡ್ ಮ್ಯಾಪ್ ಅನ್ನು ಅನುಸರಿಸಿಕೊಂಡು ಶಿಕ್ಷಕರು ಜಾತಿ ಸಮೀಕ್ಷೆಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ಈ ಒಂದು ಸಮೀಕ್ಷೆಯಲ್ಲಿ ಒಟ್ಟಾರೆಯಾಗಿ 60 ಕ್ವಶನೇರ್ಸ್ ಗಳಿರುತ್ತೆ. ಹೀಗಾಗಿ ಈ 60 ಕ್ವಶನೇರ್ಸ್ ಗಳಲ್ಲಿ 1-2 ಕಾಲಂ ಜಾತಿಗಳ ಬಗ್ಗೆ ಇರುತ್ತೆ. ಅದಾದ ಬಳಿಕವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇರತಕ್ಕಂತ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಶೈಕ್ಷಣಿಕವಾಗಿ ಎಷ್ಟು ಮಟ್ಟ ಸುಧಾರಣೆ ಆಗಿದ್ದಾರೆ, ಅವರು ಯಾವ ರೀತಿಯಾಗಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ಪ್ರಮಾಣದಲ್ಲಿ ಒಟ್ಟಾರೆಯಾಗಿ ಇಡೀ ರಾಜ್ಯದ ಸಮೀಕ್ಷೆಗಳನ್ನ ಒಟ್ಟು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ದಿನಕ್ಕೆ ಒಬ್ಬ ಸಮೀಕ್ಷಕರಿಗೆ 6ರಿಂದ 10 ಮನೆಗಳು ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ 100ರಿಂದ 150 ಮನೆಗಳ ಒಬ್ಬರಿಗೆ ಹಂಚಿಕೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ 3-4 ದಿನಗಳ ಬಿಟ್ಟು, ಯಾಕಂತ ಹೇಳಿದ್ರೆ ಟ್ರೈನಿಂಗ್ ಗಳಾಗಿರ್ಲಿಲ್ಲ, ಒಂದು ಸೌಕರ್ಯಗಳ ಕೊರತೆ ಕೂಡ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ 1 4 ದಿನ ಬಿಟ್ಟು ಶುರು ಆಗಬಹುದು. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.